ಕಳೆದ 19 ವರ್ಷಗಳಿಂದ ತೊಕ್ಕೊಟ್ಟು ಒಳಪೇಟೆಯಲ್ಲಿ ಎಲೆಕ್ಟ್ರಾನಿಕ್ಸ್ ಗೃಹೋಪಯೋಗಿ ಉತ್ಪನ್ನಗಳ ಮಾರಾಟದ ಮೂಲಕ ಮನೆ ಮಾತಾಗಿರುವಂತಹ ಅನ್ವಿತ್ ಎಲೆಕ್ಟ್ರಾನಿಕ್ಸ್ನ ಹಳೆಯ ಮಳಿಗೆ ಇದೀಗ ನವೀಕೃತಗೊಂಡು ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ಸ್ ಮತ್ತು ಕಿಚನ್ ಅಪ್ಲಯನ್ಸ್ ಉತ್ಪನ್ನಗಳ ಮಾರಾಟಕ್ಕೆ ಸಿದ್ಧಗೊಂಡಿದ್ದು ಮಾರ್ಚ್ 8ರಂದು ಅದ್ದೂರಿಯಾಗಿ ಶುಭಾರಂಭಗೊಳ್ತಾ ಇದೆ. ಉಳ್ಳಾಲ ತಾಲೂಕು ಸಹಿತ ನೆರೆಯ ಕಾಸರಗೋಡು, ಮಂಗಳೂರಿನಾದ್ಯಂತ ಎಲೆಕ್ಟ್ರಾನಿಕ್ ಮತ್ತು ಫರ್ನಿಚರ್ ಮಾರಾಟದಲ್ಲಿ ಅತ್ಯಂತ ವಿಶ್ವಾಸನೀಯ ಸಂಸ್ಥೆಯಾಗಿರುವ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ನ ನವೀಕೃತ ಮಳಿಗೆಯಲ್ಲಿ ಮಾರ್ಚ್ 6ರಂದು ಸಂಜೆ 6:30 ಗಂಟೆಗೆ ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಲಕ್ಷ್ಮೀ ಪೂಜೆ ನೆರವೇರಿಸಲಿದ್ದಾರೆ. ಮಾರ್ಚ್ 8ರಂದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಉದ್ಘಾಟನೆಯನ್ನ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ನೆರವೇರಿಸಲಿದ್ದಾರೆ. ಹಾಗೆಯೇ ಫರ್ನಿಚರ್ ಮಳಿಗೆಯನ್ನ ವಿಧಾನಸಭಾಧ್ಯಕ್ಷರು ಯುಟಿ ಖಾದರ್ ನೆರವೇರಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬಿಜೆಪಿಯ ಶ್ರೀ ಸತೀಶ್ ಕುಂಪಲ ನೆರವೇರಿಸಲಿದ್ದಾರೆ. ಎಸ್ ಸರ್, ನಾನು ಇವತ್ತು ಇರುವಂತದ್ದು ಅನ್ವಿತ್ ಎಲೆಕ್ಟ್ರಾನಿಕ್ಸ್ ತೊಕ್ಕೊಟ್ಟಿನ ಒಳಪೇಟೆಯಲ್ಲಿರುವಂತಹ ಅನ್ವಿತ್ ಎಲೆಕ್ಟ್ರಾನಿಕ್ಸ್. ನಿಮ್ಗೆ ಈಗಾಗಲೇ 19 ವರ್ಷಗಳಿಂದ ಗೊತ್ತಿರಬಹುದು. ಹಾಗೇನೆ ಈಗ ಶೋರೂಮ್ ನವೀಕರಣಗೊಂಡಿದೆ. ಹೊಸದಾಗಿ ಇದೇ ಮಾರ್ಚ್ 8 ಅಂದ್ರೆ ಆದಿತ್ಯವಾರದಂದು ಶುಭಾರಂಭಗೊಳ್ತಾ ಇದೆ. ನಮ್ಗೆಲ್ರಿಗೂ ಫರ್ನಿಚರ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್, ಕಿಚನ್ ನಮ್ಗೆ ಕಿಚನ್ ಗೆ ಬೇಕಾಗಿರುವಂತಹ ಎಲ್ಲಾ ರೀತಿಯ ಐಟಮ್ ಗಳನ್ನ ಕೂಡ ಈ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ನಾವು ಪಡಿಬಹುದು. ಅದರ ಜೊತೆಗೆ ಶುಭಾರಂಭಗೊಳ್ತಾ ಇರುವಂತಹ ದಿನ ಆಫರ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾವು ಅನ್ಕೊಳ್ಳೋದು ಯಾವುದೇ ಫರ್ನಿಚರ್ ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಪರ್ಚೇಸ್ ಮಾಡುವಾಗ್ಲೂ ಕೂಡ ಆಫರ್ಸ್ ಇದ್ರೆ ಉತ್ತಮ ಅಂತ. ಸೊ ಹೊಸ ಮನೆ ಕಟ್ಟಿರ್ತೇವೆ ಅಥವಾ ಕಚೇರಿಗಳಿಗೆ ಬೇಕಾಗಿರುವಂತಹ ಫರ್ನಿಚರ್ ಗಳು ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಗಳು ನಮ್ಗೆ ಬೇಕಾಗಿರುತ್ತೆ. ಬಟ್ ಆಫರ್ಸ್ ಎಲ್ಲಿ ಇರುತ್ತೆ ಅಂತ ನಾವು ಹುಡುಕ್ತಾ ಇರ್ತೇವೆ. ಹಾಗೇನೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಇದೆ ಆದಿತ್ಯವಾರ ಅಂದ್ರೆ ಮಾರ್ಚ್ 8ನೇ ತಾರೀಕು ನಿಮ್ಗೆಲ್ರಿಗೂ ಕೂಡ ಆಫರ್ಸ್ ಗಳ ಜೊತೆಗೆ ಒಂದು ವಿಭಿನ್ನವಾಗಿರುವಂತಹ ಶೋರೂಮ್ ಎಕ್ಸ್ಪೀರಿಯನ್ಸ್ ಅನ್ನ ಕೂಡ ಕಾಣಬಹುದು. ಯಾಕಂತ ಹೇಳಿದ್ರೆ ಹಳೆ ಶೋರೂಮ್ ಹೊಸದಾಗಿ ಬರುವ ಕಾರಣ ಈ ಶೋರೂಮ್ ಅತಿ ವಿಸ್ತಾರವಾಗಿದೆ. ಹಾಗೇನೆ ಇಲ್ಲಿಗೆ ನೀವು ಒಮ್ಮೆ ಕಣ್ಣಾಡಿಸಿದ್ರೆ ಸಾಕು, ಯಾವ್ದಾದ್ರೂ ಒಂದು ಐಟಮ್ ಅನ್ನ ಮನೆಗೆ ಖಂಡಿತವಾಗಿ ತೆಕೊಂಡು ಹೋಗ್ಬೇಕು ಅನ್ನುವಂತಹ ಆಸೆ ನಿಮ್ಗೆ ಆಗುತ್ತೆ. ಸೊ ಖಂಡಿತ ಮಿಸ್ ಮಾಡಬೇಡಿ. ಇದೇ ಮಾರ್ಚ್ 8ಗೆ ಅಂದ್ರೆ ಆದಿತ್ಯವಾರದ ದಿವಸ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅನ್ನುವಂತಹ ಅದ್ಭುತವಾಗಿರುವಂತಹ ಒಂದು ಶೋರೂಮ್ ಫರ್ನಿಚರ್, ಎಲೆಕ್ಟ್ರಾನಿಕ್ಸ್ ಅಥವಾ ಅಡಿಗೆ ಮನೆಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಒಂದು ಐಟಮ್ಸ್ ಗಳನ್ನ ಹೊಂದ್ಕೊಂಡು ನಿಮ್ಮ ಮನೆಗೆ ಬರ್ತಾ ಇದೆ. ಸೊ ಖಂಡಿತ ಮಿಸ್ ಮಾಡ್ಕೋಬೇಡಿ. ಯಾರೇ ಆಫರ್ಸ್ ಗಳು ಅಥವಾ ಒಂದು ಕಡಿಮೆ ದರದಲ್ಲಿ ಬೇಕು ಅಥವಾ ವಿಭಿನ್ನವಾಗಿರುವಂತಹ ಕಲೆಕ್ಷನ್ಸ್ ಬೇಕು ಅನ್ನೋರಿಗೆ ಇದೊಂದು ಬೆಸ್ಟ್ ಆಗಿರುವಂತಹ ಆಪ್ಷನ್ ಅಂತ ನಾನು ಹೇಳ್ತೇನೆ. ಸೊ ಖಂಡಿತ ಮಾರ್ಚ್ 8 ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಈಗಲೇ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಓಕೆ, ತೊಕ್ಕೊಟ್ಟಿನಲ್ಲಿ ಈಗಾಗಲೇ 19 ವರ್ಷಗಳಿಂದ ಮನೆ ಮಾತಾಗಿರುವಂತಹ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ನ ಬಗ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಈಗಾಗಲೇ ನವೀಕೃತಗೊಂಡು ಹೊಸ ಶೋರೂಮ್ ಆಗಿ ಇದೇ ಆದಿತ್ಯವಾರದಂದು ಶುಭಾರಂಭಗೊಳ್ಳಿಕ್ಕಿದೆ. ಹಾಗೇನೆ ಇದರ ವ್ಯವಸ್ಥಾಪಕರಾಗಿರುವಂತಹ ಪ್ರಕಾಶ್ ಸರ್ ನಮ್ಮ ಜೊತೆ ಇದ್ದಾರೆ. ಏನೆಲ್ಲ ಆಫರ್ಸ್ ಇದೆ, ಹೇಗಿದೆ ಶೋರೂಮ್ ಅನ್ನೋದನ್ನೆಲ್ಲ ಇವರು ವಿವರಿಸ್ತಾರೆ. ಸರ್ ನಮಸ್ತೆ. ನಮಸ್ತೆ. ಸೊ ಈಗಾಗಲೇ ಅನ್ವಿತ್ ಎಲ್ರಿ ಕೂಡಿ ಬರ್ಬೇಕಲ್ಲ, ಮಾಡ್ಬೇಕಂತ ಅದು ಯಾವಾಗ ಅಂತ ಹೇಳಿದ್ರೆ ಒಂದು ಕೂಡಿ ಆ ಟೈಮ್ ಬರುವಾಗ ಅದು ಆಗ್ತದೆ. ಸೊ ಈಗ 1 ವರ್ಷದಿಂದ ಕೆಲಸ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಟೈಮ್ ಇನ್ನು 2-3 ತಿಂಗಳಿಂದ ಅದನ್ನ ಟೈಮ್ ಇಡ್ತಾ ಇದ್ದೆ ಯಾವಾಗ ಓಪನ್ ಮಾಡೋದು ಅಂತ ಹೇಳಿ. ಸೊ ಅದ ನಂತರ ಇನ್ನು ಟೈಮ್ ಮುಂದೆ ಮಾಡೋದು ಬೇಡ ಅಂತ ಹೇಳಿ ಸೊ ಮಾರ್ಚ್ 8ನೇ ತಾರೀಕಿಗೆ ಓಪನ್ ಮಾಡ್ಬೇಕು ಅಂತ ಹೇಳಿ ಒಂದು ಮನಸ್ಸಲ್ಲಿ ಯೋಚನೆಯನ್ನು ಇಟ್ಕೊಂಡೆ. ಅದ ನಂತರ ಇನ್ನು ಮುಂದೆ ಹೋಗೋದು ಬೇಡ ಅನ್ಕೊಂಡು
ವಾಪಸ್ ಎಂತ ಮಾಡಿದೆ 8 ತಾರೀಕನ್ನ ಫಿಕ್ಸ್ ಮಾಡ್ಕೊಂಡೆ. Okay. ಫಿಕ್ಸ್ ಮಾಡಿದ್ರೆ ಎಲ್ಲ ಕೆಲಸ ಸ್ಟಾರ್ಟ್ ಆಗಿ ಈಗ ಅದು ಉದ್ಘಾಟನಾ ಒಂದು ಇದಕ್ಕೆ ಬಂದು ನಿಂತಿದೆ. ಈಗ ನಾಡ್ದು ಬರುವ ಆದಿತ್ಯವಾರ 8ನೇ ತಾರೀಕು 10 ಗಂಟೆಗೆ ನನ್ನ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ ಕಿಚನ್ ಅಪ್ಲೈನ್ಸ್ ಶೋರೂಮ್ಸ್ ಸೊ ರಿನಿವೇಟ್ ಆಗಿ ಓಪನ್ ಆಗ್ತಾ ಇದೆ. ಸೊ ಇದು ಆಲ್ರೆಡಿ ಇತ್ತು. Yes. ಸೊ ಅದ್ರ ನಂತರ ನಾನು ಅಲ್ಲಿ ಒಂದು 5 ವರ್ಷ ಇದ್ದ ನಂತರ ಇಲ್ಲಿ ಕೆಳಗಡೆ ಬಂದೆ. Okay. ಇಲ್ಲಿ ಒಂದು 14 ಇಯರ್ಸ್ ಆಯ್ತು ಇಲ್ಲಿ ಬಂದು Okay. ಈ ಶೋರೂಮ್ ಬಂದು. ಈ showroom ಅಲ್ಲಿ. ನಂತರ ಬಂದು ಇದೇ 2.5 ಇಯರ್ಸ್ ಬ್ಯಾಕ್ ನಾನು ದೇರ್ಲಕಟ್ಟೆಯಲ್ಲಿ ಇನ್ನೊಂದು ಶೋರೂಮ್ ಓಪನ್ ಮಾಡಿದ್ದೇನೆ. ಅಲ್ಲಿ Yes. ಫರ್ನಿಚರ್ ಮತ್ತೆ ಎಲೆಕ್ಟ್ರಾನಿಕ್ ಎರಡು ಇತ್ತು. ಇಲ್ಲಿ ಫರ್ನಿಚರ್ಸ್ ಇರ್ಲಿಲ್ಲ ನನ್ನ ಹತ್ರ. ಹ್ಮ್. ಸೊ ಹಾಗಾಗಿ ಕಸ್ಟಮರ್ ಏನ್ ಮಾಡ್ತಾರೆ ಇಲ್ಲಿ ಬರುವಾಗ ನನ್ನ ಹತ್ರ ಕೇಳ್ತಾ ಇದ್ರು ಫರ್ನಿಚರ್ ಇಲ್ವಾ ನಿಮ್ಮ ಹತ್ರ ಅಂತ ಹೇಳಿ. ನಾನು ಆ ಶೋರೂಮ್ ತೋರಿಸುವಾಗ ಸೊ ಇಲ್ಲಿ ಅವ್ರು ಏನ್ ಅದೊಂದು ಮಾಡ್ತಾರೆ ಕ್ವಶನ್ಸ್ ಎಲ್ರಿಗೂ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಶೋರೂಮ್ ಇದ್ದಾಗ ನೀವು ದೇರ್ಲಕಟ್ಟೆಗೆ ಅಲ್ಲಿ ಒಂದು ಹೊಸ ಶೋರೂಮ್ ಅನ್ನ ಮಾಡಿದ್ರಿ. ಅದು ಏನು ಪ್ಲಾನ್ಸ್? ಮ್ಯಾಮ್ ಇಲ್ಲಿಗೂ ಅಲ್ಲಿಗೂ 9 ಕಿಲೋಮೀಟರ್ ಡಿಫರೆನ್ಸ್ ಇದೆ. Difference, ಓಕೆನಾ? yes. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿದ್ದು ಕಸ್ಟಮರ್ಸ್ ತುಂಬಾನೇ ಜನ ಇದ್ದಾರೆ. ಆಯ್ತಾ? ಅವ್ರಿಗೆ ಅಲ್ಲೊಂದು ಮಾಡ್ಬೇಕಂತ ಹೇಳಿ ಇತ್ತು. ಅದು ತುಂಬಾ ದೇರ್ಲಕಟ್ಟೆ ತುಂಬಾ ಒಳ್ಳೆ ದೊಡ್ಡ ಜಂಕ್ಷನ್. ತುಕೋಟೆಗೆ ಉಂಟು, ದೇರ್ಲಕಟ್ಟೆ ಕೂಡ ಹಾಗೆ ಉಂಟು ಈಗ. ಸೊ ಹಾಗಾಗಿ ಏನಾಗುತ್ತೆ ಅಲ್ಲಿ ಒಂದು ಅಲ್ಲ ಆ ಜನಸಂಖ್ಯೆ ನೋಡುವಾಗ ಏನಾಗುತ್ತೆ ನಮ್ಗೆ ಮಾಡ್ಬೇಕಂತ ಮನಸ್ಸು ಬರ್ತದೆ. So ಹಾಗಾಗಿ ಅಲ್ಲಿ ಒಂದು 2 ಇಯರ್ಸ್ ಬ್ಯಾಕ್ ಅದು ಕೂಡ ಪ್ಲಾನ್ ತುಂಬಾ ಹಿಂದೆ ಇತ್ತು. ಅದು 2.5 ವರ್ಷ ಮುಂಚೆ ನಾನು ಅದನ್ನ ಮಾಡಿದೆ. ಅದರ ನಂತರ ಈ ವರ್ಕ್ ಸ್ಟಾರ್ಟ್ ಮಾಡಿ ಈಗ ಇದನ್ನ ಓಪನ್ ಮಾಡಿ ಇದರಲ್ಲಿ ಫರ್ನಿಚರ್ ಮತ್ತೆ ಕಿಚನ್ ಅಪ್ಲೈನ್ಸ್ ನಾನು ಆಡ್ ಮಾಡ್ಕೊಂಡು ಇಲ್ಲಿ ವಾಪಸ್ ಕಸ್ಟಮರ್ಗೆ ಕೊಡ್ತಾ ಇದ್ದೀನಿ. ಇದೇ ನಾಡ್ದು ಬರುವ 8ನೇ ತಾರೀಕು ಆದಿತ್ಯವಾರ 10:30 ಗಂಟೆಗೆ ನನ್ನ ಶೋರೂಮ್ ಓಪನ್ ಆಗ್ತಾ ಉಂಟು. ಸೊ ಹಾಗಾಗಿ ನಾನೇನ್ ಮಾಡ್ತೀನಿ ಈ ಸಂದರ್ಭದಲ್ಲಿ ಗ್ರಾಹಕರು ನಂಗಂದ್ರೆ ತುಂಬಾ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಗ್ರಾಹಕರು. ಅಲ್ಲಿ ಈ ಊರು ಅವರಂತಿಲ್ಲ. ಸೊ ಈ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಕೇರಳದಿಂದ ಕಾಸರಗೋಡಿಂದ ಕೂಡ ನಂತರ ಕಸ್ಟಮರ್ಸ್ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ ಬಂದು ತುಂಬಾ ಸಪೋರ್ಟಿವ್ ಆಗಿ ನಂತರ ಅದನ್ನ ನನ್ನ ಹತ್ರ ಮಾಡ್ಬೇಕು ಅದ್ ತಕೊಳ್ಬೇಕು ಅಂತ ಹೇಳಿ ಇದ್ ಮಾಡ್ತಾರೆ. ಹಾಗಾಗಿ ನನಗೊಂದು ಮನಸ್ಸಲ್ಲಿ ಇತ್ತು ಇಷ್ಟು ಚೆನ್ನಾಗಿ ಪ್ರಾಡಕ್ಟ್ ನ ಅರೇಂಜ್ಮೆಂಟ್ ಮಾಡಿ ಅವ್ರಿಗೆ ಕ್ವಾಲಿಟಿ ತಕ್ಕವಾಗಿ ಸರ್ವಿಸ್ ಒಂದು ಕೊಟ್ಕೊಂಡು ಮತ್ತೆ ಒಂದು ಆ ಪ್ರಾಡಕ್ಟ್ ನ ರೇಂಜ್ ಅವ್ರಿಗೆ ತೋರಿಸ್ಬೇಕಂತ ಹೇಳಿ ತುಂಬಾ ದಿನದ ಆಸೆ ಇತ್ತು. ಅದು ಕೂಡಿ ಬಂದಿದೆ ಈಗ. ಸೊ ಈಗ ನಾನು ಇನೋಗ್ರಲ್ ಆಫರ್ ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಈಗ ಜನಗಳಿಗೆ ಮನೆ ಓಪನ್ ಆಗ್ತದೆ. ಸೊ ಏನಾದ್ರೂ ಈಗ ಮದುವೆ ಫಂಕ್ಷನ್ ಇರ್ತದೆ. ಸೊ ಅವ್ರಿಗೆ ಸೆಟ್ ತಗೊಳ್ಬೇಕು ಅನಿಸ್ತದೆ. ಈಗ ಸಪೋಸ್ ಈಗ ಅವ್ರು ಬರ್ತಾರೆ ಫ್ರಿಜ್ ತಗೊಳ್ತಾರೆ ಸಣ್ಣ ಅಮೌಂಟಿಗೆ ಒಂದು ಡಬಲ್ ಡೋರೇ ಆಗಿರ್ಬೋದು. ಅದೊಂದು 25,000-26,000 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. ಸೊ ಹಾಗೇನಾಗ್ತದೆ ನಾನೆಂತ ಪ್ಲಾನ್ ಮಾಡಿದ್ದೇನೆ ಒಂದು ಫರ್ನಿಚರ್ ನ ಕಾಟ್, ಬೆಡ್, ಬೆಡ್ರೂಮ್ ಸೆಟ್ ಮತ್ತೆ ಟೀಪಾಯ್ಸ್ ಗಳು, ವಾಷಿಂಗ್ ಮಿಷನ್ಸ್, ವಾಟರ್ ಪ್ಯೂರಿಫೈವ್, ಕಾಟ್ ಅದೆಲ್ಲ ಕಾಂಬಿ ಮಾಡಿ ಒಟ್ಟಿಗೆನೆ ನಾನು ಕಸ್ಟಮರ್ಸ್ ಗೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದ್ದೀನಿ. ಅದು ನಾನು ನಾಡ್ದು ನಮ್ಮ ಪೇಪರ್ ಅಡಲ್ಲಿ ಬರ್ತಾ ಉಂಟು. ಸೊ ಅದು ನಾಡ್ದು ಪೇಪರ್ ಅಲ್ಲೇ ಜನಗಳು ನೋಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ 4 ಟೈಪ್ ಇದ್ದು ನಾನು ಮಾಡ್ತಾ ಇದ್ದೇನೆ. ಜನಗಳಿಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದು ಮಾಡಿ ತುಂಬಾ ಕಡಿಮೆ ರೀತಿಯಲ್ಲಿ ಕಡಿಮೆ ದರದಲ್ಲಿ ಒಳ್ಳೆ ಕ್ವಾಲಿಟಿಯನ್ನ ಜನಗಳಿಗೆ ಅದನ್ನ ತಲುಪಿಸಬೇಕಂತ ತುಂಬಾ ಇಷ್ಟ ಉಂಟು. ಸೊ ಅದಕ್ಕೋಸ್ಕರ ನಾಡ್ದು ಓಪನ್ ಮಾಡ್ತಾ ಇದ್ದೀನಿ. ನಮ್ಮ ಈ ಕಾಂಬಿ ಆಫರ್ಗಳಿದೆ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಗೊತ್ತು ಮತ್ತೆ ಇನ್ನಿತರ ಏನು ಆಫರ್ಗಳಿದೆ ನನ್ನ 2 ಶೋರೂಮ್ ಕಡೆ ಲಭ್ಯ ಇರುತ್ತೆ. ದೇರ್ಲಕಟ್ಟೆಯಲ್ಲಿ ಇನ್ನೊಂದು ಆಲ್ರೆಡಿ ಒಂದು ಶೋರೂಮ್ ಇದೆ. ಆ ಶೋರೂಮ್ ಅಲ್ಲಿ ಕೂಡ ಈ ಆಫರ್ಗಳು ಲಭ್ಯ ಇರುತ್ತವೆ. ಸೊ ಅದ್ರ ಜೊತೆಗೆ ಈಗ ಹೊಸ ಶೋರೂಮ್ ಅಂತ ಹೇಳಿದಾಗ ನಿರೀಕ್ಷೆ ಅನ್ನೋದು ಇದ್ದೇ ಇರುತ್ತೆ. ಸೊ ಇಷ್ಟೆಲ್ಲ ಅಂದ್ರೆ ಆ ಯೋಚನೆ ಇತ್ತ ಅಂದ್ರೆ ಇಷ್ಟು ವಿಸ್ತಾರವಾಗಿ ಮಾಡ್ತಾನೆ ಅಥವಾ ಈ ರೀತಿಯಾದಂತಹ ಹೊಸ ಐಟಮ್ಸ್ ಗಳನ್ನ ಹಾಕ್ತೇನೆ ಅಂದ್ರೆ ನಿಮ್ಮ ಪ್ಲಾನ್ಸ್ ಮೊದ್ಲೇ ಹೇಗಿತ್ತು ಅದಕ್ಕಿಂತ ಏನಾದ್ರು ಚೇಂಜಸ್ ಏನಾದ್ರು ಆಗಿದೆ? ಖಂಡಿತ ನಾನು ಮುಂಚೆ ಕೂಡ ಹೇಳಿದ್ದೆ ನಿಮ್ಗೆ. ನನ್ನ ಹತ್ರ ಇಲ್ಲಿ ಮುಂಚೆ ಇದ್ದದ್ದು 100 ಸ್ಕ್ವೇರ್ ಫೀಟ್ ಅದ ನಂತರ 600 ಸ್ಕ್ವೇರ್ ಫೀಟ್ ಬಂದು 1000 ಸ್ಕ್ವೇರ್ ಫೀಟ್ ಬಂದು ಆದ್ರೂ ಕೂಡ ಸಮಾಧಾನ ಆಗ್ತಾ ಇಲ್ಲ. ಏನಕ್ಕಂತ ಸಮಾಧಾನ ಅಂದ್ರೆ ಈ ಜನಗಳಿಗೆ ಸ್ವಲ್ಪ ಜಾಸ್ತಿ ಡಿಸ್ಪ್ಲೇ ಇಷ್ಟಷ್ಟು ಏನಾಗುತ್ತೆ ಅಂದ್ರೆ ಅವ್ರಿಗೆ ರೇಂಜ್ ಸಿಗ್ತಾ ಇರ್ತದೆ ತಗೊಳ್ಬೇಕು ಅನ್ಸ್ತದೆ. ಈಗ ಒಂದು ಆ ರೇಂಜ್ ಕೊಡುವಾಗ ಏನ್ ಅನ್ಸ್ತದೆ ಕಸ್ಟಮರ್ ಇನ್ನೊಂದ್ ಕಡೆ ಹೋಗ್ಬೇಕು ಅಂತ ಅವ್ರಿಗೆ ಮನಸ್ಸು ಬರೋದಿಲ್ಲ. ಈಗ ಊರಿನವ್ರು ಆಗಿದ್ರಿಂದ ಇಲ್ಲಿ ಏನ್ ಮಾಡ್ತಾರೆ ಯಾಕೆ ಹೊರಗಡೆ ಹೋಗ್ಬೇಕು ತಗೊಳ್ಬೇಕು ಅಂತ ಅನಿಸ್ತದೆ ಅವ್ರಿಗೆ ಮನಸ್ಸಲ್ಲಿ. ಸೊ ಅದಕ್ಕೋಸ್ಕರ ಅವ್ರಿಗೆ ಮುಂಚೆಯಿಂದ ಅಷ್ಟು ಒಳ್ಳೆ ರೇಂಜ್ ಅವ್ರಿಗೆ ಕೊಡ್ಬೇಕು. ಆ ಪ್ರಾಡಕ್ಟ್ ನ ಅವ್ರಿಗೆ ತೋರಿಸಿದ್ರೆ ಅವರು ಖಂಡಿತ ಬೈ ಮಾಡ್ತಾರೆ ಅಂತ ಹೇಳಿ ಒಂದು ಮನಸ್ಸಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಈಗ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೇನೆ. ಎಸ್ ಸರ್. ಸೊ ಇದಾಗಿತ್ತು ನಮ್ಮ ಪ್ರಕಾಶ್ ಸರ್ ಮಾತು. ಸೊ ಹಾಗೇನೆ ಇನ್ನೂ ಕೂಡ ನಿಮ್ಗೆ ಖಂಡಿತ ಅನ್ವಿತ ಎಲೆಕ್ಟ್ರಾನಿಕ್ಸ್ ಬಗ್ಗೆ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ಶೋರೂಮ್ ನ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ನೀವು ಖಂಡಿತ ಚಾನೆಲ್ 9 ಅಲ್ಲಿ ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡಬಹುದು. ನಮ್ಮ ಶೋರೂಮ್ LNG 8 ಆದಿತ್ಯವಾರ
10 ಗಂಟೆಗೆ ನಮ್ಮ ಶೋರೂಮ್ ಓಪನ್ ಉಂಟು. ಸೊ ಓಪನ್ ಇನಾಗ್ರೇಷನ್ ಆಫರ್ ಬರ್ತದ ಎಡ್ಡೆ ಒಂಜಿ ಆಫರ್ ದಿವಂದಿಲ್ಲ ಕಸ್ಟಮರ್ಗೋಸ್ಕರ. ಆ ಕಸ್ಟಮರ್ ಆಫರ್ ಪಂಡ ಫರ್ನಿಚರ್ಲ ಎಲೆಕ್ಟ್ರಾನಿಕ್ಸ್ಲ ಕಾಂಬಿ ಮಲ್ತದ್ದು ಕೊರಡು ಪಂದಂದ ದುಂಬುಡಿಂಚ ಆಲೋಚನೆ ಇತ್ತು. ಸೊ ಐಕ್ ಬೋಡಾನೆ ಡಿಸ್ಪ್ಲೇ ನಮ್ಮ ಇಜ್ಜೆ ಅಂದು ಇತ್ತೆ ಡಿಸ್ಪ್ಲೇ ಪರ್ಫೆಕ್ಟ್ ಆದು ಕಸ್ಟಮರ್ಗೂ ತೂದು ದೆತ್ತೊಂದಂಚಿನ ಒಂಜಿ ವ್ಯವಸ್ಥೆ ಅನ್ನು ಮಲ್ತೊಂದುಲ್ಲೆ. ಐಟ್ ಎಂಚಿನ ಪಂಡ ಡೈನಿಂಗ್ ಟೇಬಲ್ ಸೆಟ್ 6 ಚೇರ್ ದ ಬೊಕ್ಕ ಫುಲ್ ಬೆಡ್ರೂಮ್ ಸೆಟ್ ಬೊಕ್ಕ ಕಾರ್ನರ್ ಸೋಫಾ ಬೊಕ್ಕ ಕ್ವಿನ್ ಸೈಜ್ ದ ಬೆಡ್, ಕ್ವಿನ್ ಸೈಜ್ ದ ಕಾಟ್, ಡಬಲ್ ಡೋರ್ ರೆಫ್ರಿಜರೇಟರ್ 240 ಲೀಟರ್, 7 kg ದ ಟಾಪ್ ಲೋಡ್ ವಾಷಿಂಗ್ ಮಿಷನ್ಸ್, 43 LED, ಅಕ್ವಾಗಾರ್ಡ್, ಟಿಲ್ಟಿಂಗ್ ಗ್ರೈಂಡರ್, ಪ್ಯಾನಾಸೋನಿಕ್ ಮಿಕ್ಸಿ, 2 ಬರ್ನರ್ ಗ್ಯಾಸ್ ಸ್ಟವ್, ಬಟರ್ಫ್ಲೈ ದಕ್ಕಲ್ನ ಇದು ಮಾತ ಒಟ್ಟು ಕುಡ್ದು ಏನು ಕಾಂಬಿ ಆಫರ್ ಬಂದು ಮಲ್ತೊಂದುಲ್ಲೆ. ಸೊ ಅದು ಕಾಸ್ಟ್ ಬರ್ತದಿರೆಗ ಕಾಲು ಜಸ್ಟ್ 1,69,000 rupees ಹಾಕೊಂಡು ಐಟನೆ ಅಂಚನೆ ಒಂದಿ ಕೂಡ ಅಂಚನೆ ಆ ಟೈಪದನೆ ಸುಮಾರು ಬೇತೆ ಬೇತೆ ಟೈಪ್ ಟು ಮಲ್ತದೆ. ಸೊ ಐಟ್ 1,35,000 ಉಂಡು, 79,000 rupees ಉಂಡು. ಬೊಕ್ಕ ರೆಫ್ರಿಜರೇಟರ್ ಬರ್ತದು 19,900 ಸ್ಟಾರ್ಟ್ ಆಪುಂಡು. ಬೊಕ್ಕ ಡಬಲ್ ಡೋರ್ ರೆಫ್ರಿಜರೇಟರ್ 240 ಲೀಟರ್ 21,900 ಉಂಡು. AC ಬರ್ತದು 26,500 ಉಂಡು. ಬೊಕ್ಕ ವಾಷಿಂಗ್ ಮಿಷಿನ್ 14 kg ಇರಗು ಸೆಮಿ ಆಟೋಮೆಟಿಕ್. ಸೊ ಎನಿ ಬ್ರಾಂಡೆಡ್ ಇರಗ ಆತ ಕಮ್ಮಿಡ್ ಬರ್ಪನೆ ಹೆಜ್ಜಿ. ಸೊ ಇತ್ತಿ ನಮ್ಮ ಇನಾಗ್ರಲ್ ಆಫರ್ ಬರ್ತದೆ 16,900 ಎಂಕ್ಲು ಕೊರೋದಿಲ್ಲ. ಸೊ ಇನ್ನೊಂಜಿ ಕಸ್ಟಮರ್ಸ್ಗೂ ಉಪಯೋಗ ಆವಡ್ ಬಂದು ಇನಾಗ್ರಲ್ ಆಫರ್ ಎಂಕ್ಲು ಇದು ಮಾಡ್ತಲ್ಲ ಅಂಚನೆ ಮಾತ ಗ್ರಾಹಕರ್ನಕ್ಲು ಏನನ್ನು ಮಸ್ತ್ ಪ್ರೀತಿ ಹಿಡ್ದು ಡೇ ಮುಟ್ಟ ಏನನ್ನು ಈತು 20 years ಒಂದು ಬರ್ತದೆ. ಸೊ ಏನನ್ನು ಬಾರಿ ಮೋಕೆಡು ಕಸ್ಟಮರ್ಸ್ ಮುಂತಕ್ಲು ಮಸ್ತ್ ಮೋಕೆಡು ಬಂಡ ಆತು ಮೋಕೆಡು ಈ ಶೋರೂಮ್ ಮಲ್ಲ ಮಲ್ಪನೆ ಯಾನು ಏನಕ್ಕೆ ಸಪೋರ್ಟ್ ಬಂಡ ಈ ಕಸ್ಟಮರ್ಸ್ ನಮ್ಮ ಗ್ರಾಹಕ ಬಂಧುಗಳೇ. ಸೊ ಆ ರ್ಯಾಪಲ್ಲ ಎನ್ನೊಟ್ಟಿಗೆ ಇಂಚನೆ ಉಪ್ಪೊಡು ಬಂದು ಎನ್ನ ಒಂದು ಕೋರಿಕೆ. ಸೊ ಅಂಚಾದು ಎಲ್ಲಂಜಿ March 8, 2026 ಐತಾರ 10:30ಗೂ ಎನ್ನ ಶೋರೂಮ್ ರಿನಿವೇಟ್ ಆದ ರೀ ಓಪನ್ ಆಗುಂಡು. ಮಾತ ಗ್ರಾಹಕ ಬಂಧುನಕ್ಲು ಎನ್ನ ಜಸ್ಟ್ ಬಂತು ವಿಸಿಟ್ ಮಲ್ಪಲೆ ಏನೇನು ಹಿಡ್ದು ಈ ನಮ್ಮ CCN ದ ನಮ್ಮ ಈ ಚಾನಲ್ ಮುಖಾಂತರ ನಿಕ್ಲೇನು ಮನವಿ ಬಂತಂದುಲ್ಲೆ. ಎಸ್ ಸರ್ ಪಂಡಿನ ಪಾತೆರ ಕೇಂಡರ್ ಪಂದ್ ಯಾನೆನ್ವೆ ದಾಯಕ್ ಪಂಡ ಆಫರ್ಸ್ ಪಂಡೇರು ಇಲ್ಲು ಪೂರ ರೆಡಿ ಆದುಂಡು ಇತ್ತೆ ಆಲ್ರೆಡಿ ನಿಕ್ಲ್ನ ಇಲ್ಲಗು ಐಟಮ್ಸ್ ಬೋರ್ಡ್ ಫರ್ನಿಚರ್ ಅವಡ್ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಅವಡ್ ಕಿಚನ್ ಆದಿಪಡ್ ಒಯ್ಕೆ ಅವಡ್ ನಮಕ್ ಒಂಜಿ ಬೆಸ್ಟ್ ಆಯ್ನಂಚಿನ ಒಂಜಿ ಶಾಪ್ ಬೋರ್ಡ್ ಪನ್ನಗ ನಮ್ಮ ಮೈಂಡ್ ತಿರ್ಗೊಂದು ಉಪ್ಪುಂಡು ಒಲ್ಪ ದೆಪ್ಪುಡು ಒಲ್ಪ ಆಫರ್ಸ್ ಉಪ್ಪುಂಡು. ಸೊ ನೆಕ್ ಮಾತ ಒಂಜಿ ಎಂಚಿನ ಫುಲ್ ಸ್ಟಾಪ್ ದೀನ ಲೆಕ್ಕನೆ ನಮ್ಮ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಇತ್ತೆ ಪೊಸತ್ ರೀತಿಡ್ ನಮಕ್ ಇದೇ ಐತರ ದಾನಿ ಬರೋಂದುಂಡು. ಸೊ ನಿಕ್ಲು ಮಾತ ರೆಡಿ ಉಲ್ಲರ್ ಪಂದ್ ಯಾನೆನ್ವೆ ಸೊ ಖಂಡಿತ ಮಿಸ್ ಮಲ್ಪುರ್ಚು ನಿಕ್ಲ ಕ್ಯಾಲೆಂಡರ್ ಇನ್ನೀನೆ ನೋಟ್ ಮಲ್ತಪ್ದೀಲೆ ದುವೆ ಐತಾರ ದಾನಿ 10 ಗಂಟೆಗೆ ಅನ್ವಿತ್ ಎಲೆಕ್ಟ್ರಾನಿಕ್ಸ್ ಬಲೆ ಸರ್ ಪಂಡಿನ ಲೆಕ್ಕನೆ ಮಸ್ತ್ ಆಫರ್ಸ್ ಒಟ್ಟಿಗೆ ನಿಕ್ಲ ಪೊಸ ಇಲ್ಲ ಬೋಡಾಪಿನಂಚಿನ ಮಾತ ಐಟಮ್ ಎಲ್ಲ ಕೊನದ್ ಪೋಲೆ.